ಪ್ರತಿ ವರ್ಷ ಹಬ್ಬದ ಪೂಜೆ ನಾನೇ ಮಾಡ್ತಿದ್ದೆ. ಈಗ ನೋಡು, ಇವಳು ಮಾಡ್ತಿದ್ದಾಳೆ. ಒಂದೊಂದಾಗಿ ನನ್ನಿಂದ ಎಲ್ಲನೂ ಕಿತ್ಕೊಳ್ತಾ ಹೋಗ್ತಿದ್ದಾಳೆ. ಹಾಗಾಗಕ್ಕೆ ನಾವು ಬಿಡಬಾರ್ದು. ಇವತ್ತು ಪೂಜೆ ನಿಮ್ಮ ಕೈಯಿಂದನೇ ಆಗತ್ತೆ. ನನ್ನ ಕೈಯಿಂದ ಪೂಜೆ ಆಗುತ್ತಾ? ಅದು ಹೇಗೆ ಸಾಧ್ಯ? ಸಾಧ್ಯ ಆಗತ್ತೆ. ಸಾಧ್ಯ ಆಗೋ ಹಾಗೆ ನಾನು ಮಾಡ್ತೀನಿ. ದೀಪಿಕಾ, ನೀನು ಹೇಳಿದರೆ ಈ ಮನೆಯವರೆಲ್ಲ ಒಪ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ಯಾ? ಹೇಳೋದು ನಾನಲ್ಲ ಅತ್ತೆ. ಯಾರು ಹೇಳಬೇಕೋ ಅವರೇ ಹೇಳ್ತಾರೆ. ಏನಾಯ್ತು ದೀಪಿಕಾ? ಯಾಕೆ ಹೀಗೆ ಕೂತಿದ್ಯಾ? ನೀನು ತುಂಬ ಬದಲಾಗಿದ್ಯಾ ಅಭಿ. ನಾನು ಬದಲಾಗಿದ್ದೀನ? ಯಾವ ವಿಷಯದಲ್ಲಿ? ನೀನು ಪ್ರೀತಿಸೋರ ಬಗ್ಗೆ ನೀನು ಕೇರೇ ಮಾಡ್ತಿಲ್ಲ. ಅವ್ರ ಬಗ್ಗೆ ನಿನಗೆ ಗಮನನೇ ಇಲ್ಲ. ಕಮಾನ್ ದೀಪಿಕಾ, ನಾನು ನಿನ್ನ ಬಗ್ಗೆ ಗಮನ ಕೊಡ್ತಿಲ್ವಾ? ಸರಿ, ನನ್ನಿಂದ ಏನಾಗಬೇಕು ಅಂತ ಹೇಳು. ನಾನು ನನ್ನ ಬಗ್ಗೆ ಹೇಳ್ತಿಲ್ಲ ಅಭಿ. ಶಾರ್ವರ್ಯತೆ ನಿನ್ನ ಮಗನಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ತಾಯಿ ಸ್ಥಾನದಲ್ಲಿದ್ದು ಪ್ರೀತಿ ಕೊಟ್ಟಿದ್ದಾರೆ. ಆದರೆ ನೀನು ಅವ್ರ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ. ಯಾಕೆ ಹಾಗೆ ಹೇಳ್ತಿದ್ದ ದೀಪಿಕಾ? ಏನಾಯಿತು? ಚಿಕ್ಕಮ್ಮಂಗೆ ಯಾರಾದರೂ ತೊಂದರೆ ಕೊಡ್ತಿದ್ದಾರಾ? ತೊಂದರೆ ಕೊಡ್ತಿಲ್ಲ, ಹಾಗೆ ಬೆಲೆನೂ ಕೊಡ್ತಿಲ್ಲ. ಅವ್ರಿಗೆ ಈ ಮನೆಯಲ್ಲಿ ಮುಂಚೆ ಇದ್ದ ಹಾಗೆ ಇರೋಕ್ಕಾಗ್ತಿಲ್ಲ. ಅಂಥದ್ದು ಏನಾಯಿತು ಅಂತ ಸರಿಯಾಗಿ ಹೇಳಬಾರ್ದಾ? ಹೇಳಬೇಕಾಗಿರೋದು ನೀನೇ ಅಭಿ. ಈ ಮನೆಯಲ್ಲಿ ಮುಂಚೆಯಿಂದನೂ ನಿನ್ನ ಚಿಕ್ಕಮ್ಮ ತಾನೇ ಪೂಜೆ ಕೂರ್ತಾ ಇದ್ದಿದ್ದು. ಆದರೆ ಈಗ ತುಳಸಿ ಅಮ್ಮ ಪೂಜೆ ಕೂತಿದ್ದಾರೆ. ಪಾಪ ನಿನ್ನ ಚಿಕ್ಕಮ್ಮ ಏನು ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಸುಮ್ಮನೆ ಇದ್ದಾರೆ. ಅವ್ರಿಗೆ ಇಷ್ಟು ಅವಮಾನ ಆಗ್ತಿದ್ರು ನೀನೇನು ರಿಯಾಕ್ಟ್ ಮಾಡ್ತಿಲ್ಲ ಅಲ್ವಾ? ಅದಕ್ಕೆ ಹಾಗೆ ಹೇಳಿದೆ. ಚಿಕ್ಕಮ್ಮ ಬೇಜಾರು ಮಾಡ್ಕೊಂಡಿದ್ದಾರ? ಬೇಜಾರಾಗಲ್ವಾ ಮತ್ತೆ? ಪಾಪ ಅವರು ನಿನ್ನ ಮದುವೆ ಆಗಲಿ ಅಂತ ಈ ಸಲ ಯುಗಾದಿಗೆ ಉಪವಾಸದ ವ್ರತ ಮಾಡಿ ಬೆಳ್ಳಿ ನಾಣ್ಯದ ಅಭಿಷೇಕ ಮಾಡಿಸ್ತೀನಿ ಅಂತ 5-6 ತಿಂಗಳ ಹಿಂದೆನೇ ಹರಿಸ್ಕೊಂಡಿದ್ರಂತೆ. ನಮ್ಮ ಮದುವೆ ನಡೆಯೋಕ್ಕೆ ಅವ್ರ ಹರಕೆನೂ ಒಂದು ಕಾರಣ ಅಲ್ವಾ? ನಾವು ಮೇಲ್ನೋಟಕ್ಕೆ ಕಾಣೋದೇ ನಿಜ ಅನ್ಕೊತೀವಿ. ನಮಗೆ ಮದುವೆ ಮಾಡಿಸಿರೋ ಕ್ರೆಡಿಟ್ನ ಮತ್ತಿನ್ಯಾರಿಗೂ ಕೊಡ್ತಾ ಇರ್ತೀವಿ. ಆದರೆ ನಮ್ಮ ಮೇಲೆ ಪ್ರೀತಿ ಇಟ್ಟು ಭಕ್ತಿಯಿಂದ ಬೇಡ್ಕೊಂಡಿರೋರಿಗೆ ಬೆಲೆನೇ ಕೊಡಲ್ಲ. ದೀಪಿಕಾ ಪ್ಲೀಸ್, ನಾನು ಚಿಕ್ಕಮ್ಮಂಗೆ ಬೆಲೆ ಕೊಡದೆ ಇರ್ತೀನ? ನಾನು ಮಾತ್ರ ಅಲ್ಲ, ಈ ಮನೇಲಿರೋ ಎಲ್ಲರೂ ಅವ್ರಿಗೆ ಬೆಲೆ ಕೊಡಬೇಕು. ಮತ್ತೆ ತುಳಸಿ ಅಮ್ಮ ಪೂಜೆ ಕೂತಿದಾರಲ್ಲ, ಅದಕ್ಕೇನು ಹೇಳ್ತೀಯಾ? ಹೇಳೋದಲ್ಲ, ಹೇಳ್ಸೋದು. ಅವ್ರನ್ನ ಪೂಜೆಯಿಂದ ನಾನು ಹೇಳಿಸ್ತೀನಿ. ಪೂಜೆಗೆ ಚಿಕ್ಕಮ್ಮನೇ ಕೂತ್ಕೋಬೇಕು. ನೀವು ದೀಪ ಹಚ್ಚಬೇಡಿ. ಅಭಿ, ಏನೋ ಹೇಳ್ತಿದ್ಯಾ? ಅದಕ್ಕೆ ಯಾಕೆ ದೀಪ ಹಚ್ಚಬಾರ್ದು? ಇಲ್ಲ, ಇವತ್ತು ಚಿಕ್ಕಮ್ಮನೇ ದೀಪ ಹಚ್ಚಬೇಕು. ಅಯ್ಯೋ ಅಭಿ, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತು. ಆದರೆ ಈ ಮನೆಗೆ ಅವರೇ ದೊಡ್ಡವರಲ್ವಾ? ಅವರೇ ದೀಪ ಹಚ್ಚಲಿ, ಅದೇ ನನ್ನ ಸಂತೋಷ. ಇಲ್ಲ ಚಿಕ್ಕಮ್ಮ, ನನಗೆ ಸಂತೋಷ ಇಲ್ಲ. ನೀವು ನನಗೋಸ್ಕರ ಹರಕೆ ಹೊತ್ತಿದ್ರಿ ಅಂತ ನನಗೆ ಗೊತ್ತು. ಹರಕೆ? ಹೌದು ಭಾವ, ಅಭಿ ಮದುವೆ ಆದರೆ ವಿಶೇಷ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದೆ. ಅದಕ್ಕೆ ಅವನು ಹೇಳ್ತಿದ್ದಾನೆ. ಹರಕೆ ಹೊತ್ಕೊಂಡಿದ್ರಾ? ಹಾಗಾದ್ರೆ ಬನ್ನಿ, ನೀವೇ ಪೂಜೆ ಮಾಡಿ. ಇಲ್ಲ ಅದಕ್ಕೆ
ಪೂಜೆ ಕೂತೋರು ಹೇಳ್ಬಾರ್ದು. ನೀವು ಪೂಜೆ ಎಲ್ಲ ಮಾಡಾದ್ಮೇಲೆ ಅವಳು ಹರಕೆ ತೀರಿಸ್ಕೊಳ್ಳಿ. ಅದು ಹೇಗಾಗುತ್ತೆ? ಚಿಕ್ಕಮ್ಮ ಹರಕೆ ಮಾಡ್ಕೊಂಡಿದ್ದಕ್ಕೆ ನನ್ನ ಮದುವೆ ಆಗಿದ್ದು. ಸೊ ಚಿಕ್ಕಮ್ಮ ಹರಕೆ ತೀರಿಸ್ಬೇಕು, ಅದಕ್ಕೆ ಅವರೇ ಪೂಜೆ ಕೂತ್ಕೋಬೇಕು. ಏ ಅಭಿ, ನೀನು ಮದುವೆ ಆಗಿದ್ದು ಇವಳು ಹರಕೆಯಿಂದಲ್ಲ, ಅದಕ್ಕೆ ಪ್ರಯತ್ನದಿಂದ, ಅದನ್ನು ಮರಿಬೇಡ. ಚಿಕ್ಕಪ್ಪ ಪ್ಲೀಸ್, ನೀವು ಯಾವಾಗಲೂ ಇವ್ರನ್ನ ವಹಿಸ್ಕೊಂಡು ಬರಬೇಡಿ. ಹಬ್ಬದ ದಿನ ಪೂಜೆ ಮಾಡಿದ್ರೆ ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ನೀವು ಹೇಗೆ ನಂಬಿದಿರೋ, ಚಿಕ್ಕಮ್ಮ ಹರಕೆ ಹೊತ್ತಿದ್ರಿಂದ ನನ್ನ ಮದುವೆ ಆಗಿದ್ದು ಅಂತ ನಾನು ನಂಬಿದ್ದೀನಿ. ಆಯ್ತು ಕಣೋ, ಇಲ್ಲಿ ಯಾರು ನಂಬಿಕೆನೂ ತಪ್ಪು ಅಂತ ಹೇಳ್ತಿಲ್ಲ. ಇವರು ಆಲ್ರೆಡಿ ಪೂಜೆ ಕೂತಿದ್ದಾರೆ, ಪೂಜೆ ಮಾಡಿ ಮುಗಿಸ್ಲಿ. ಆಮೇಲೆ ಬೇಕಂದ್ರೆ ಚಿಕ್ಕಮ್ಮ ಮತ್ತೊಮ್ಮೆ ಪೂಜೆ ಮಾಡ್ಬೋದು. ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ? ಹಠ ಮಾಡ್ತಿರೋದು ನಾನಲ್ಲ, ನೀವು. ಇವ್ರು ಎಲ್ಲದರಲ್ಲೂ ತಂದೆ ನಡಿಬೇಕು ಅಂದರೆ ಹೇಗಾಗತ್ತೆ? ಇವರು ಮನೆಗೆ ಹಿರಿಯರು ಒಂದು ಮಾತ್ರಕ್ಕೆ ನಾವೆಲ್ಲ ಇದ್ದು ಇಲ್ದೇ ಹಾಗೆ ಬದುಕಬೇಕಾ? ಅಭಿ, ಅವ್ರು ಎಲ್ಲಿ ಹಾಗೆ ಹೇಳ್ತಿದ್ದಾರೆ? ಅವ್ರು ಯಾವತ್ತೂ ಹಾಗೆ ಹೇಳಲ್ಲ, ಆದರೆ ಹಾಗೆ ನಡ್ಕೋತಿದ್ದಾರೆ. ಅಭಿ, ಅತಿಯಾಗಿ ಆಡಬೇಡ. ಹಬ್ಬದ ದಿನ ಸುಮ್ಮನೆ ಕಿರಿಕಿರಿ ಮಾಡಬೇಡ. ಹಿರಿಯರು ಅನ್ನೋ ಗೌರವ ಮನಸ್ಸಲ್ಲಿರಬೇಕು, ಅದೇ ಥರ ಮಾತಲ್ಲೂ ಇರಬೇಕು. ಪೂಜೆಗೆ ಕೂತಿದ್ದಾರೆ, ಪೂಜೆ ಮಾಡಲಿ. ಓಹೋ, ಅಷ್ಟೊಂದು ಮುಖ್ಯವಾದವರ ಇವರು? ಹಾಗಾದ್ರೆ ಈ ಮನೇಲಿ ನಮಗೆಲ್ಲ ಬೆಲೆನೇ ಇಲ್ವಾ? ರೀ, ಎದ್ದೇಳ್ರಿ ಮೇಲೆ. ನಿಮಗೆ ಹೇಳ್ತಿರೋದು ಎದ್ದೇಳಿ. ಇಲ್ಲ, ಅವ್ರು ಎದ್ದೇಳಲ್ಲ. ಅಮ್ಮ, ನೀವು ಕೂತ್ಕೊಳ್ಳಿ. ಅಭಿ, ಅಮ್ಮನ? ಹೌದು, ನೀವು ನಮಗೆ ಅಮ್ಮನೇ ತಾನೆ? ಮತ್ತೆ ಅಮ್ಮನ್ನ ಅಮ್ಮ ಅನ್ನೋದ್ರಲ್ಲಿ ತಪ್ಪು ಇಲ್ಲ, ನಾಚಿಕೆನೂ ಇಲ್ಲ. ನೀವು ಪೂಜೆಗೆ ಕೂತಾಗಿದೆ, ನೀವು ಪೂಜೆ ಮುಗಿಸಿ ಅಮ್ಮ. ಚಿಕ್ಕಮ್ಮ ಆಮೇಲೆ ಹರಕೆ ತೀರ್ಸ್ಕೊತಾರೆ. ಗ್ರೇಟ್. ಎಲ್ಲಿಂದಾನೋ ಬಂದವ್ರನ್ನ ಅಮ್ಮ ಅಂತಿದ್ಯಲ್ಲ ಬ್ರೋ, ನೀನು ಇಷ್ಟೊಂದು ಬದಲಾಗ್ಬಿಟ್ಟಿದ್ಯಾ? ಇದು ನಮ್ಮನೆನಾ? ನಮ್ಮಮ್ಮ ಬಾಳಿ ಬದುಕಿದ ಮನೆನಾ? ಈ ಮನೇಲಿ ನಮ್ಮಮ್ಮನ ಸ್ಥಾನ ತುಂಬೋದಕ್ಕೆ ಇನ್ಯಾರೋ ಬರ್ತಿದ್ದಾರೆ ಅಂದರೆ ನೀನು ಅವ್ರನ್ನ ಒಪ್ಕೊಂಡು ಅಮ್ಮ ಅಂತಿದ್ಯಲ್ಲ, ಏನಾಗಿದೆ ನಿನಗೆ? ನೋಡಭಿ, ನಾನು ಇಷ್ಟು ದಿನ ನಿನ್ನ ಹಾಗೆ ಇವ್ರನ್ನ ದೂರನೇ ಇಟ್ಟಿದ್ದೆ. ಆದರೆ ಸರಿ ತಪ್ಪು ಏನು ಅಂತ ನನಗೆ ಈಗ ಅರ್ಥ ಆಗಿದೆ. ಇವ್ರು ಎಷ್ಟೋ ಸತಿ ನನಗೆ ಅಮ್ಮನ ಥರನೇ ಕಾಣಿಸ್ತಾರೆ. ನಾನು ಇನ್ಮೇಲೆ ಇವ್ರನ್ನ ಅಮ್ಮ ಅಂತಾನೆ ಕರಿತೀನಿ. ಅಮ್ಮ, ನೀವು ದೀಪ ಹಚ್ಚಿ. ಅವಿ, ನೀನು ನನ್ನನ್ನು ಅಮ್ಮ ಅಂತ ಕರೆದಿಯಲ್ಲ, ಇದಕ್ಕಿಂತ ಇನ್ನೊಂದು ಖುಷಿ ನನಗೆ ಬೇರೆ ಇಲ್ಲ. ಈ ಮಾತು ಕೇಳಿ ನನಗೆ ಹಬ್ಬ ಮಾಡಿದಷ್ಟೇ ಖುಷಿ ಆಯಿತು. ದೀಪನ ಶಾರ್ವರಿಯವರೇ ಹಚ್ಚಲಿ. ಶಾರ್ವರಿಯವರೇ ಬನ್ನಿ. ಇಲ್ಲ ಅಮ್ಮ, ಚಿಕ್ಕಮ್ಮನ ಮೇಲೆ ನನ್ನ ಗೌರವ ಇದೆ. ಆದರೆ ಆ ಗೌರವನ ನೆಪ ಮಾಡಿಕೊಂಡು ನಿಮಗೆ ಅವಮಾನ ಮಾಡೋದು ನನಗಿಷ್ಟ ಇಲ್ಲ. ನಾನು ನಿಮ್ಮ ಮಗ ಹೇಳ್ತಿದ್ದೀನಿ, ನೀವೇ ದೀಪ ಹಚ್ಚಬೇಕು. ಅದಕ್ಕೆ ಅಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾನೆ, ದೀಪ ಹಚ್ಚಿ, ಏನೂ ಆಗಲ್ಲ. ಶಾರ್ವರಿಗೇನು ಬೇಜಾರಿಲ್ಲ ಅಲ್ವಾ ಶಾರ್ವರಿ? ಹೌದು, ನನಗೇನು ಬೇಜಾರಿಲ್ಲ. ನೀವೇ ದೀಪ ಹಚ್ಚಿ. ಸರಿ ತುಳಸಿ,
ನೀವು ದೀಪ ಹಚ್ಚಿ. ಅಮ್ಮ ದೀಪ ಹಚ್ಚಿ. ಅಭಿ, ಬೇವು ಬೆಲ್ಲ ಒಟ್ಟಿಗೆ ತಿನ್ಬೇಕು. ಬೆಲ್ಲ ಯಾಕೋ ಹೆಸ್ಬಿಟ್ಟೆ? ಈಗಾಗಲೇ ಒಂದು ಜನ್ಮಕ್ಕಾಗೋಷ್ಟು ಕಹಿ ತಿನ್ಸಿದಾರಲ್ಲ, ಇನ್ನೀ ಬೇವ್ ತಿನ್ನೋದೇನು ದೊಡ್ಡ ವಿಷಯ ಅಲ್ಲ. ನಮ್ಮ ಪಾಲುಗಳಿದ್ರಲ್ಲಿ ಬರೀ ಕಹಿನೇ ತಾನೆ. ಅವನ ಕೋಪ 2 ನಿಮಿಷ ಅಷ್ಟೇ. ನೀವೇನಿಗೆ ಬೇಜಾರು ಮಾಡ್ಕೋತೀರ? ಮೊದಲು ನೀವು ಬೇವು ಬೆಲ್ಲ ತಿನ್ನಿ. ಸೋರೆ, ಅಭಿ ಹಾಗೆ ಮಾತಾಡಿದ್ದಕ್ಕೆ ಬೇಜಾರಾಯ್ತಾ? ಅವನದು ಹುಡುಗ ಬುದ್ಧಿ. ಅದಕ್ಕೆ ಯಾವಾಗ ಯಾರ ಹತ್ರ ಏನು ಮಾತಾಡಬೇಕು ಅನ್ನೋದು ಅವನಿಗೆ ಗೊತ್ತಾಗಲ್ಲ ಬಿಡಿ. ಪರವಾಗಿಲ್ಲ, ಅವನಿನ್ನೂ ಚಿಕ್ಕವನು. ಅವನ ಕೋಪ ಆವೇಶ ನನಗೆ ಅರ್ಥ ಆಗತ್ತೆ. ನನಗೇನು ಬೇಜಾರಾಗಿದೆ. ಇವತ್ತು ಯುಗಾದಿ ಹಬ್ಬ, ಎಲ್ಲರೂ ಸಂತೋಷವಾಗಿರುವಾಗ ಅವನು ಹಾಗೆ ಮಾತಾಡಿದ್ದು ತಪ್ಪೇನಿಲ್ಲ. ಯುಗಾದಿ ಹಬ್ಬ ಹೇಳೋದು ಅದನ್ನೇ ತಾನೆ. ಖುಷಿ ಆಗಲಿ ದುಃಖ ಆಗಲಿ ಎರಡನ್ನೂ ಸಮಾನವಾಗಿ ನೋಡಬೇಕು ಅಂತ. ಅಭಿ ಹೇಳಿದ ಮಾತು ಬೇವಿನ ಹಾಗಿದೆ ಅಂತ ಅನ್ಕೊಳ್ಳೋದಕ್ಕಿಂತ ಅವಿನ ನನ್ನ ಅಮ್ಮ ಅಂತ ಕರೆದಿದ್ದು ಬೆಲ್ಲಕ್ಕಿಂತ ಸಿಹಿಯಾಗಿತ್ತು. ಅಮ್ಮ, ನಿಮ್ಮ ಒಳ್ಳೆತನ ಏನು ಅಂತ ಅವಿಗೆ ಅರ್ಥ ಆಗಿದೆ. ಅಭಿಗೂ ಅರ್ಥ ಆಗೋ ದಿನ ದೂರ ಏನಿಲ್ಲ. ಅದಕ್ಕೆ ಅವನು ಒಂದಲ್ಲ ಒಂದಿನ ನಿಮ್ಮನ್ನು ಅಮ್ಮ ಅಂತ ಕರೆದೇ ಕರೀತಾನೆ. ಹೌದು, ನನಗೂ ಆ ಭರವಸೆ ಇದೆ. ನಿಮ್ಮದು ತಾಯಿ ಹೃದಯ ತುಳಸಿಯವರೇ. ಅವನು ಒಂದಲ್ಲ ಒಂದಿನ ಅರ್ಥ ಮಾಡ್ಕೋತಾನೆ. ಅಷ್ಟಾದ್ರೆ ಸಾಕು. ಈ ಮನೆ ನನಗಾಗ ಸ್ವರ್ಗ ಅನ್ಸುತ್ತೆ. ಈ ಮನೆಯಲ್ಲಿ ಸುಖ ಸಂತೋಷ ತುಂಬಿ ತುಳುಕ್ತಾ ಇರಬೇಕು. ಎಲ್ಲರೂ ನಗ್ನಗ್ತಾ ಇರಬೇಕು. ಅದಷ್ಟನ್ನೇ ನಾನು ಆ ದೇವ್ರ ಹತ್ರ ಬೇಡ್ಕೊಳ್ಳೋದು. ನಿಮ್ಮ ಬೇಡಿಕೆ ಈಡೇರುತ್ತೆ ಅಮ್ಮ. ನಿಮ್ಮ ಭಕ್ತಿ, ನಿಮ್ಮ ಪ್ರೀತಿ ಎರಡು ಸ್ಟ್ರಾಂಗ್ ಆಗಿದೆ. ನಿಮ್ಮ ಬೇಡಿಕೆ ಈಡೇರೋದಕ್ಕೆ ತುಂಬ ದಿನ ಏನು ಬೇಕಾಗಿಲ್ಲ. ಅಬ್ಬಾ, ಈಗ ಇವತ್ತಿನ ದಿನಕ್ಕೆ ಒಂದು ಅರ್ಥ ಬಂತು. ಇವತ್ತು ಎಲ್ಲರೂ ಖುಷಿ ಖುಷಿಯಾಗಿರ್ಬೇಕಂತೆ. ಆಮೇಲೆ ಚಂದ್ರನ ದರ್ಶನ ಮಾಡ್ಬೇಕಂತೆ. ಚಂದ್ರನ ದರ್ಶನ ಮಾಡಿ ಎಲ್ಲರೂ ಕಾಲ್ಗೂ ಬೀಳೋ ಪ್ರೋಗ್ರಾಮ್ ಇದೆ. ಬನ್ನಿ ಬನ್ನಿ. ನೀನು ಅವ್ರ ಪರವಾಗಿ ನಿಂತ ಮೇಲೆ ನನ್ನ ಪಕ್ಕ ಯಾಕೆ ಬಂದು ನಿಂತಿದ್ಯಾ? ಹೊಸ ಅಮ್ಮ ಸಿಕ್ಕಿದ ಮೇಲೆ ಈ ತಮ್ಮ ಯಾಕೆ ಹೇಳು? ನನಗೆ ಅಮ್ಮನೂ ಬೇಕು, ತಮ್ಮನೂ ಬೇಕು.
ಅಂತ ಬಂದರೆ ಚಂದ್ರ ಎಲ್ಲೂ ಕಾಣ್ತಾನೆ ಇಲ್ವಲ್ಲ? ಹೌದಲ್ವಾ, ಮಳೆ ಇಲ್ಲ ಏನೂ ಇಲ್ಲ, ಮೋಡ ತುಂಬಿಕೊಂಡಿದೆ. ಆ ಗ್ಯಾಪಲ್ಲಿ ಚಂದ ಮಾಮ ಕಣ್ಣ ಮುಚ್ಚಲ್ಲ ಆಡ್ತಾ ಇದ್ದಾನೆ. ಇವತ್ತು ಯಾರಿಗೂ ಮೊದಲು ಚಂದ್ರ ಕಣ್ಣಿಗೆ ಕಾಣಿಸ್ತಾನೋ ಅವರ ಅದೃಷ್ಟವಂತರು ಅಂತಾರೆ. ಶುಭ ಕಾರ್ಯ ನಡೆದ್ರೆ ಅವ್ರ ಕೈಲೇ ನಡೆಸೋದು ತುಂಬ ಒಳ್ಳೆಯದು. ಓ ಹೌದಾ? ಹಾಗಿದ್ರೆ ಅಭಿ, ಚಂದ್ರ ನೀನೇ ಹುಡ್ಕೊ. ಅವೆಲ್ಲ ಇಲ್ಲ, ಚಂದ್ರನ ಮೊದಲು ಹುಡ್ಕೋದು ನಾವು ಹೆಣ್ಮಕ್ಳೇ. ಅದ್ ಸರಿ, ಹೆಣ್ಮಕ್ಳು ಕಣ್ ತಪ್ಪಿಸಿ ಯಾರಾದ್ರೂ ಇರೋಕ್ಕಾಗತ್ತಾ? ಎಲ್ಲಾದ್ರೂ ಸಿಕ್ಕಾಕೊಂಡ್ ಬಿಡ್ತಾರೆ. ಚಂದ್ರನ್ನ ನಾನೇ ಮೊದಲು ತೋರಿಸಿದ್ರೆ ನನ್ನ ಕೈಯಿಂದಾನೇ ಎಲ್ಲ ಶುಭ ಕಾರ್ಯಗಳನ್ನು ಮಾಡಿಸ್ತಾರೆ. ಇವ್ರಿಗಿರೋ ನಂಬಿಕೆಗಳಿಂದಾನೇ ನಾನು ಇವ್ರನ್ನ ಗೆಲ್ಲಬೇಕು. ಆದರೆ ಎಲ್ಲೂ ಚಂದ್ರ ಕಾಣಿಸ್ತಾನೇ ಇಲ್ವಲ್ಲ. ಮಾಧವ್ ಅವರೇ, ಆ ಮೋಡದ ಪಕ್ಕ ಅಲ್ಲೊಂದು ಸಣ್ಣ ಗೆರೆ ಕಾಣ್ತಾ ಇದೆಯಲ್ಲ, ಅದೇನಾ ಚಂದ್ರ? ಹೌದು ತುಳಸಿ ಅವರೇ, ಅದೇ ಚಂದ್ರ. ಹೌದು, ಅದೇ ಚಂದ್ರ. ವಾವ್, ಅದಕ್ಕೆ ಚಂದ್ರ ಕಾಣಿಸ್ಬಿಟ್ಟ. ಅದಕ್ಕೆ ದೇವೋ ಭವ. ಬಲಕ್ಕೆ ಉಬ್ಬಿದೆ ಅಂದರೆ ಈ ಯುಗಾದಿಯಿಂದ ಆಚೆಗೆ ಒಳ್ಳೆ ಮಳೆ ಆಗುತ್ತೆ ಅಂತ ಅರ್ಥ. ಹೌದು, ಒಳ್ಳೆ ನಂಬಿಕೆ, ಒಳ್ಳೆ ಮಳೆ ಆಗಬೇಕು, ಎಲ್ಲ ನದಿಗಳು ತುಂಬಬೇಕು. ಹೌದು, ಬೆಂಗಳೂರಿನವರೆಲ್ಲ ಕಾವೇರಿ ತುಂಬಿ ಹರಿಯೋದಿಂದ ಕಾಯ್ತಾ ಇದ್ದಾರೆ. ದೇವರ ಆಶೀರ್ವಾದ ಇದ್ರೆ ಎಲ್ಲ ಆಗುತ್ತೆ ಪೂರ್ಣಿ. ಚಂದ್ರನ್ ನೋಡಾಯ್ತಲ್ಲ, ಈಗ ದೊಡ್ಡವ್ರ ಆಶೀರ್ವಾದ ತಗೋಬೇಕು. ಬಾ ಶಾರ್ವರಿ, ಅಣ್ಣ ಅದಕ್ಕೆ ಆಶೀರ್ವಾದ ಮಾಡಿ. ಬಾ ಶಾರ್ವರಿ, ಬಾ. ಅಭಿ, ಹೋಗ್ಲಿ ಬಿಡಿ, ಅದಕ್ಕೆ ದೊಡ್ಡವ್ರ ಆಶೀರ್ವಾದ ಪಡೆಯೋಕ್ಕೂ ಅದೃಷ್ಟ ಮಾಡಿರ್ಬೇಕು. ಬನ್ನಿ ಎಲ್ಲ ಹೊರಡೋಣ. ಮಾಧವ್ ಅವರೇ, ಒಂದು ನಿಮಿಷ. ಈ ಮನೆಯಲ್ಲಿ ನಾವು ದೊಡ್ಡವರು ಅಂತ ಎಲ್ಲರೂ ನಮ್ಮ ಆಶೀರ್ವಾದ ತಗೊಂಡ್ರು. ಆದರೆ ನಮಗಿಂತ ಒಂದು ಹಿರಿ ಜೀವ, ಈ ಮನೆಗೋಸ್ಕರ ಸ್ವಾರ್ಥ ಇಲ್ಲದೆ ಇರೋ ದುಡ್ದಿರೋ ಜೀವ ಇಲ್ಲಿದೆ. ಬನ್ನಿ ನಾವು ಅವ್ರ ಆಶೀರ್ವಾದ ತಗೊಳ್ಳೋಣ. ಹೌದು ಪಾಪ, ಆಶೀರ್ವಾದ ಮಾಡಿ. ಅಯ್ಯೋ ಶಿವನೇ, ಇದೇನು ಮಾಡ್ತಿದ್ದೀರಿ? ನೀವು ಎಲ್ಲಿ, ನಾನು ಎಲ್ಲಿ? ನೀವು ನನ್ನ ಆಶೀರ್ವಾದ ತಗೊಳ್ಳುವ? ಪಾಪಮ್ಮ, ವಯಸ್ಸಲ್ಲಿ ನಮ್ಮೆಲ್ರಿಗಿಂತ ನೀವು ದೊಡ್ಡವರು. ನಾವು ನಿಮ್ಮ ಮಕ್ಕಳಿದ್ದ ಹಾಗೆ. ಪಾಪಮ್ಮ, ನಿಮ್ಮ ಅನುಭವದ ಮುಂದೆ ನಮ್ಮ ತಿಳುವಳಿಕೆ ತುಂಬ ಚಿಕ್ಕದು. ದಯವಿಟ್ಟು ಆಶೀರ್ವಾದ ಮಾಡಿ. ಅಮ್ಮ, ಇರೋ ಒಂದು ಹೃದಯನ ಎಷ್ಟು ಸರಿ ಅಂತ ಗೆಲ್ತೀರಾ? ನಾನು ನಿಮ್ಮ ಹೃದಯನೆಲ್ಲ ಗೆದ್ದಿಲ್ಲ, ನನ್ನ ಹೃದಯನ ನಿಮ್ಗೆಲ್ರಿಗೂ ಕೊಟ್ಬಿಟ್ಟಿದ್ದೀನಿ. ಮೊದಲು ಚಂದ್ರನ ನೋಡಿದ ಅಮ್ಮನೇ ಅಲ್ವಾ? ಹಾಗಿದ್ರೆ ಇನ್ನು ಮುಂದೆ ನಾನು ಏನೇ ಕೆಲಸ ಶುರು ಮಾಡಿದ್ರು ಅಮ್ಮನ ಕೈಯಿಂದಾನೇ ಮಾಡಿಸ್ತೀನಿ. ಓಕೆನಾ ಅಮ್ಮ? ತಾನೇ ನಾನೇ 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 ತಾನೇ